ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿವ್ಯಾ ಜಾನು ವ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಬೆಳಗಿನ ಜಾವ 4 ಗಂಟೆ ಆಗಿದೆ. ನಾನು ವಾರದ ದಿನ ಮಾತ್ರ ನಾನು 4 ಗಂಟೆಗೆ ಎದ್ದೇಳ್ತೀನಿ. ಸೋಮವಾರ ಗುರುವಾರ ಮಾತ್ರ ನಾನು 4 ಗಂಟೆಗೆ ಎದ್ದು ವಾರ ಮಾಡೋಂಥದ್ದು. ನಾರ್ಮಲ್ ಡೇಸಲ್ಲೆಲ್ಲ ನಾನು 6 ಗಂಟೆಗೆ ಎದ್ದೇಳ್ತೀನಿ. ವಾರದ ದಿನ ಅಂದರೆ ಸ್ವಲ್ಪ ಜಾಸ್ತಿನೇ ಕೆಲಸ ಇರುತ್ತೆ ನನಗೆ. ನನ್ನ ಮಕ್ಕಳನ್ನ ಸ್ಕೂಲು ಕಳಿಸಿ ಆಮೇಲೆ ನಾನು ಮಾಡೋದಕ್ಕಾಗಲ್ಲ. ಹಾಗಾಗಿ ಲೇಟ್ ಆಗಿಬಿಡುತ್ತೆ. 11 ಗಂಟೆ 12 ಗಂಟೆ ಹತ್ತತ್ರ ಆಗಿಬಿಡುತ್ತೆ ಎಲ್ಲ ಕೆಲಸ ಮುಗಿಸಿ ನಾನು ವಾರ ಮಾಡೋತ್ತಿಗೆ. ಆವಾಗ ಮಧ್ಯಾಹ್ನ ಮೇಲೆ ನನಗೆ ವಾರ ಮಾಡೋದಕ್ಕೆ ಅಷ್ಟು ಇಂಟ್ರೆಸ್ಟ್ ಬರೋದಿಲ್ಲ. ಹಾಗಾಗಿ ನಾನು 4 ಗಂಟೆಗೆ ಎದ್ದು ಅವ್ರು ಎದ್ದೇಳೋ ಅಷ್ಟರಲ್ಲಿ ನಾನು ಎಲ್ಲ ಕೆಲಸ ಮುಗಿಸ್ಕೊಂಬಿಡ್ತೀನಿ. ನನ್ನ ವಾರದ ಕೆಲಸ ಏನಿದೆ ಪೂಜೆ ಅದೆಲ್ಲ ಕೆಲಸ ಮುಗಿಸ್ಕೊಂಡು ತಿಂಡಿ ಎಲ್ಲ ರೆಡಿ ಮಾಡ್ಕೊಂಬಿಡ್ತೀನಿ. ಆಮೇಲೆ ಅವ್ರನ್ನ ರೆಡಿ ಮಾಡೋದಕ್ಕೆ ಸರಿ ಹೋಗುತ್ತೆ. ನನ್ನ ದೊಡ್ಡ ಮಗಳು ಒಬ್ಬಳೇ ಸ್ಕೂಲ್ಗೆ ಹೋಗೋದು. ಚಿಕ್ಕ ಮಗಳನ್ನ ಇನ್ನೂ ಹಾಕಿಲ್ಲ. ಈ ವರ್ಷ ನಾನು ಹಾಕಬೇಕು ಅವ್ಳನ್ನ. ಬೆಳಿಗ್ಗೆ ಹೊತ್ತು ಅಂದರೆ ಆರಾಮಾಗಿ ನಾನು ಪೂಜೆ ಮಾಡೋದಕ್ಕೆ ಸರಿ ಹೋಗ್ಬಿಡುತ್ತೆ. ನಾನು ಚಿಕ್ಕ ಮಗಳಂತೂ ನನಗೆ ಕೆಲಸ ಮಾಡೋಕ್ಕೂ ಬಿಡಲ್ಲ, ಈ ಕಡೆ ಪೂಜೆ ಮಾಡೋಕ್ಕೂ ಬಿಡಲ್ಲ. ಮಮ್ಮಿ ನನಗೆ ಅದು ಕೊಡು, ಮಮ್ಮಿ ನನಗೆ ಇದು ಕೊಡು ಅಂತ ನನ್ನ ತಲೆ ತಿಂತಾ ಇರ್ತಾಳೆ. ಹಾಗಾಗಿ ನನಗೆ ಪೂಜೆ ಮಾಡಿ ಇಂಟ್ರೆಸ್ಟೇ ಹೋಗ್ಬಿಟ್ಟಿರುತ್ತೆ. ಒಂದೊಂದು ಸಲ ನಾನು ಸಂಜೆ ಟೈಮ್ ಮಾಡ್ತೀನಿ. ಏಕೆಂದರೆ ಒಂದೊಂದು ಸಲ ನನಗೆ ಹೆಲ್ತ್ ಇಶ್ಯೂಸ್ ಇರುತ್ತೆ. ನನಗೆ ಬೆಳಿಗ್ಗೆನೇ ಎದ್ದು ನನಗೆ ಮಾಡೋಕ್ಕಾಗಲ್ಲ. ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸಿ ಆಮೇಲೆ ಮಾಡೋಣ ಅಂದರೆ ಟೈಮ್ ಆಗಿಬಿಟ್ಟಿರುತ್ತೆ. ಮಧ್ಯಾಹ್ನ ಹತ್ತತ್ರ ಆಗಿಬಿಡುತ್ತೆ. ಆ ಟೈಮಲ್ಲಿ ನಾನು ಪೂಜೆ ಎಲ್ಲ ಮಾಡೋದಕ್ಕೆ ಹೋಗಲ್ಲ. ಸಂಜೆ ಮಾಡ್ಕೊಂಬಿಡ್ತೀನಿ ಒಂದೇ ಸಲ. ಹಾಗಾಗಿ ನಾನು ಏನಾದರೂ ಆಯಿತು ನನಗೇನು ಹೆಲ್ತ್ ಪ್ರಾಬ್ಲಮ್ ಇಲ್ಲ ಅಂತ ಅಂದಾಗಷ್ಟೇ ನಾನು ಬೆಳಿಗ್ಗೆನೇ ಎದ್ದು ಮಾಡೋದು. ನನಗೆ ಬೆಳಿಗ್ಗೆ ಎದ್ದ ತಕ್ಷಣ ಕೆಲಸ ಮಾಡೋವಾಗ ಆಗಲಿ ಇಲ್ಲಾಂದರೆ ಪೂಜೆ ಮಾಡೋವಾಗ ಆಗಲಿ ಈ ಥರ ಹಾಡು ಕೇಳ್ಕೊಂಡು ಮಾಡ್ತಾಯಿದ್ರೆ ಏನೋ ಒಂಥರ ಎನರ್ಜಿ ನನಗೆ. ಅದರಲ್ಲೂ ಗುರುವಾರದ ಹೊತ್ತು ಅಂದರೆ ರಾಯರ ಸಾಂಗ್ ಹಾಕ್ಬಿಡ್ತೀನಿ. ಅದು ಓಡ್ತಾಯಿದ್ರೆ ನನಗೊಂದು ಸ್ವಲ್ಪ ಚೆನ್ನಾಗಿ ಪೂಜೆ ಮಾಡೋದಕ್ಕೆ ಎಲ್ಲ ನನಗೆ ಇದಾಗುತ್ತೆ, ಇಂಟ್ರೆಸ್ಟ್ ಬರುತ್ತೆ ನನಗೆ. ನಾನಿವತ್ತು ಹೂವಿನ ಅಲಂಕಾರ ಅಷ್ಟೊಂದು ಗ್ರ್ಯಾಂಡಾಗೇನು ಮಾಡಿರಲಿಲ್ಲ, ಸಿಂಪಲ್ಲಾಗೇ ಮಾಡಿದೆ. ಒಂದೊಂದು ಸಲ ಜಾಸ್ತಿ ಹೂವು ಹಾಕಿರ್ತೀನಿ ನಾನು ದೇವ್ರಿಗೆ. ಈ ಸಲ ನಾನು ಸ್ವಲ್ಪನೇ ಇಟ್ಟಿದ್ದೆ. ಹೂವನ್ನೆಲ್ಲ ನಾನೇ ತೊಗೊಂಡು ಬಂದು ಕಟ್ಟಿ ನಾನು ದೇವ್ರಿಗೆ ಹಾಕೋದು. ನನಗೆ ಈಗ ಒಂದು ವಾರದಿಂದ ನನಗೂ ಹುಷಾರಿರಲಿಲ್ಲ, ನನ್ನ ಮಕ್ಳಿಗೆ ಯಾರಿಗೂ ಮನೇಲಿ ಹುಷಾರಿರಲಿಲ್ಲ. ಹಾಗಾಗಿ ಈಗ ಕಟ್ಕೊಂಡೆಲ್ಲ ಹಾಕೋದಕ್ಕಾಗಲ್ಲ, ಮಕ್ಕಳನ್ನು ನೋಡಿಕೊಂಡು ಅಡುಗೆ ಕೆಲಸ ಎಲ್ಲ ಮಾಡ್ಕೊಂಡು ನೈಟು ಕಟ್ಕೊಂಡು ದೇವ್ರಿಗೆ ಹಾಕೋದಕ್ಕಾಗಲ್ಲ ಅಂದ್ಬಿಟ್ಟು ನಾನು ಹೊರಗಡೆಯಿಂದನೂ ಹೂವೆಲ್ಲ ತರಿಸ್ಕೊಂಡು ಹಾಕಿರೋದು. ಇವತ್ತು ಇಷ್ಟೇ ಸಿಂಪಲ್ ಪೂಜೆ ಮಾಡ್ತಾಯಿದ್ದೀನಿ ನಾನು. ಹೂವೆಲ್ಲ ತಂದು ಹಾಕೋದಕ್ಕಾಗಲಿಲ್ಲ ನನಗಿವತ್ತು. ಇನ್ನು ಪೂಜೆ ಎಲ್ಲ ಆದಮೇಲೆ ನಾನು ತಿಂಡಿಗೆ ರೆಡಿ ಮಾಡ್ಕೋಬೇಕು. ನನ್ನ ಮಗಳು
ಈಗ ಒಂದು 2-3 ದಿವಸದಿಂದ ನನಗೆ ಬಿಸಿಬೇಳೆಬಾತ್ ಮಾಡಿಕೊಡು ಮಮ್ಮಿ, ತುಂಬ ದಿನ ಆಯಿತು ಅಂತ ಕೇಳ್ತಾಯಿದ್ರು. ಹಾಗಾಗಿ ನಾನು ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಹಿಂಗೆ ಮುಂದಾಕ್ಕೊಂಡು ಬಂದುಬಿಟ್ಟೆ. ಇದು ಗುರುವಾರನೇ ನಿನ್ನೆನೇ ಮಾಡಿಕೊಡು ಅಂತ ಕೇಳಿದ್ಲು. ನಾನು ಗುರುವಾರ ಮಾಡ್ತೀನಿ ಅಂತ ಹೇಳಿದ್ದೀನಿ. ನಿನ್ನೆ ಚಪಾತಿ ಮಾಡಿಕೊಟ್ಟಿದ್ದೆ ಅವಳಿಗೆ. ಗುರುವಾರ ಬೇಗನೆ ಆಗಿಬಿಡುತ್ತೆ. ಈ ಚಪಾತಿ, ರೊಟ್ಟಿ, ದೋಸೆ ಇಂಥವೆಲ್ಲ ನಾನು ವಾರದಿನೆಲ್ಲ ನಾನು ಇಟ್ಕೊಳ್ಳೋದಕ್ಕೆ ಹೋಗಲ್ಲ, ಏಕೆಂದರೆ ತುಂಬ ಟೈಮ್ ಹಿಡಿದು ಬಿಡುತ್ತೆ, ಆಗಲ್ಲ ಅಂತೇಳಿ, ಲೇಟ್ ಆಗಿಬಿಡುತ್ತೆ ಅಂತ. ಅದಕ್ಕೆ ಬಿಸಿಬೇಳೆ ಬಾತ್ ಅಂದರೆ ಬೇಗನೆ ಈಸಿಯಾಗಿ ಆಗಿಬಿಡುತ್ತೆ. ಹಾಗಾಗಿ ಗುರುವಾರನೇ ಮಾಡಬೇಕು ಅಂತ ಅಂದ್ಕೊಂಡು ಇವತ್ತು ಮಾಡ್ತಾಯಿದ್ದೀನಿ ನಾನು. ಫೈನಲಿ ಬೆಳಕಾಯಿತು. ನಾನು ಪೂಜೆ ಎಲ್ಲ ಮುಗಿಸಿ ನಾನು ಹಾಲು ತೊಗೊಂಡು ಬಂದೆ. ಈಗೆಲ್ಲ ತಿಂಡಿ ರೆಡಿ ಮಾಡ್ಕೊತಾ ಇದ್ದೀನಿ. ಬನ್ನಿ ನಾನು ಯಾವ ರೀತಿ ಬಿಸಿಬೇಳೆಬಾತ್ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಯೂಶ್ವಲಿ ಎಲ್ಲರೂ ಅನ್ನ ಸಪ್ರೇಟು ಮತ್ತು ತರಕಾರಿ ಇದನ್ನೆಲ್ಲ ಸಪ್ರೇಟಾಗಿ ಬೇಯಿಸ್ಕೊಂಡು ಆಮೇಲೆ ಒಗ್ಗರಣೆ ಕೊಟ್ಟು ಮಾಡ್ತಾರೆ. ಆದರೆ ನಾನು ಆ ಥರ ಎಲ್ಲ ಏನಿಲ್ಲ. ತರಕಾರಿ, ಬಟಾಣಿ, ಬೇಳೆ, ಅಕ್ಕಿ ಎಲ್ಲ ಒಟ್ಟಿಗೆ ಒಂದೇ ಸತಿ ಕುಕ್ಕರಲ್ಲಿ ಕೂಗಿಸ್ಕೊಂಡು ಆಮೇಲೆ ಒಗ್ಗರಣೆ ಕೊಟ್ಕೊತೀನಿ. ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ಆದರೆ ನಾನಿವತ್ತು ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಜಾಸ್ತಿ ಏನು ಟೈಮ್ ಹಿಡಿಯೋದಿಲ್ಲ, ಇದಕ್ಕೆ ಬೇಗನೆ ಆಗಿಬಿಡುತ್ತೆ. ತರಕಾರಿನೆಲ್ಲ ತೊಳೆದಿಟ್ಕೊತಾ ಇದ್ದೀನಿ. ನನ್ನ ಚಿಕ್ಕ ಮಗಳು ಆಗಲೇ ಎದ್ಬಿಟ್ಟಿದ್ದಾಳೆ. ಬಂದು ಆಲ್ರೆಡಿ ಒಂದು ವಿಸಿಟ್ ಕೊಟ್ಕೊಂಡು ಹೋದ್ಲು. ನಾನಿಲ್ಲಿ ಹುಣಸೆಹಣ್ಣನ್ನ ಬಿಸಿನೀರು ಹಾಕಿ ನೆನೆಸಿಟ್ಕೊತಾ ಇದ್ದೀನಿ, ಬೇಗ ಆಗುತ್ತೆ ಅಂತ. ಇಲ್ಲಿ 3/4 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಇಲ್ಲೊಂದು 1/4 ಗ್ಲಾಸ್ ಬೇಳೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಕುಕ್ಕರ್ಗೆ ಎಲ್ಲ ಅಕ್ಕಿ ಬೇಳೆ ತೊಳೆದಿಟ್ಕೊಂಡು ತರಕಾರಿಗಳನ್ನೆಲ್ಲ ಹಾಕ್ತಾಯಿದ್ದೀನಿ. ಮತ್ತು ಟೊಮೊಟೊ, ಈರುಳ್ಳಿ ಎಲ್ಲ ನಾನು ಒಟ್ಟಿಗೆ ಹಾಕ್ತೀನಿ. ಒಗ್ಗರಣೆಗೆ ಹಾಕಲ್ಲ, ಕೆಲವೊಬ್ಬರು ಒಗ್ಗರಣೆಗೆ ಹಾಕ್ಕೊತಾರೆ. ನಾನೇನಿಲ್ಲ, ಎಲ್ಲ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಇಲ್ಲಿ ಬಟಾಣಿ ಹಾಕೋದು ನಾನು ಮರ್ತುಬಿಟ್ಟಿದ್ದೀನಿ. ಆಮೇಲೆ ಸಪ್ರೇಟಾಗಿ ಬಟಾಣಿ ಬೇಯಿಸ್ಕೊಂಡು ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಇದು ಹಾಕಿಲ್ಲ, ಮರ್ತುಬಿಟ್ಟೆ ನಾನು. ಅರಿಶಿನ ಮತ್ತು ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು 3 ವಿಷಲ್ ತೊಗೋಬೇಕು. ಇನ್ನು ಆಗಲೇ ನೆನೆಸಿಟ್ಕೊಂಡಿದ್ವಲ್ಲ ಹುಣಸೆಹಣ್ಣು, ಅದು ಇವಾಗೆಲ್ಲ ನೆಂದಿದೆ. ಚೆನ್ನಾಗಿ ಕೈಯಲ್ಲಿ ಕಿವುಚ್ಕೊಂಡಾದಮೇಲೆ ಇಲ್ಲಿ ನಾನು 2 ಬಿಸಿಬೇಳೆಬಾತ್ ಪೌಡರ್ ತೊಗೊಂಡು ಬಂದಿದ್ದೀನಿ. ನಮ್ಮ ಮನೇಲಿ ಮಾಡಿರೋದಲ್ಲ, ನಾನು ಮನೇಲಿ ಮಾಡೋದಕ್ಕೆ ಹೋಗಲ್ಲ, ಅಂಗಡಿಯಿಂದ ತೊಗೊಂಡು ಬಂದಿರೋದು. ನಾನು 2 ಪ್ಯಾಕೆಟ್ ತೊಗೊಂಡಿದ್ದೀನಿ. ನೀವು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡಿಕೊಂಡು ತೊಗೋಬೋದು. ನಾನಿದು 2 ಪ್ಯಾಕೆಟ್ ಹಾಕ್ಕೊತಾ ಇದ್ದೀನಿ. ಹಾಗೆ ಅದಕ್ಕೆ ಚಿಲ್ಲಿ ಪೌಡರು ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಕೆಲವೊಂದು ಸಲ ನಾನು ಬೇಗ ಆಗಿಬಿಡ್ಲಿ ಅಂತೇಳಿ ಡೈರೆಕ್ಟ್ ಹುಣಸೆ ರಸ ಹಾಕ್ಬಿಟ್ಟು ಒಗ್ಗರಣೆಗೆ ಪೌಡರ್ ಹಾಕಿ ಅಲ್ಲೇ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬಿಟ್ಟು ಆಮೇಲೆ ನಾನು ಹಾಕ್ತೀನಿ. ಆದರೆ ಇದು ಒಂಥರ ಬೇರೆ ಟೇಸ್ಟ್ ಕೊಡುತ್ತೆ. ಈ ಥರನೂ ನಾನು ಮಾಡ್ತೀನಿ, 2 ರೀತಿಯೂ ಮಾಡ್ತೀನಿ ನಾನು. ಇನ್ನು ನನ್ನ ಮಗಳು ಮಮ್ಮಿ ನಂಗೆ ಹಾಲು ಕಾಯಿಸ್ಕೊಡು ಅಂತ ಕೇಳ್ತಾ ಇದ್ಲು. ಸರಿ, ಅವಳಿಗೆ ಹಾಲು ಕಾಯಿಸ್ಕೊಟ್ಬಿಡೋಣ, ಇನ್ನು ಆಮೇಲೆ ನನಗೆ ತಿಂಡಿ ಮಾಡೋಕ್ಕೆ ಬಿಡೋಲ್ಲ ಅಂತ ಅವಳಿಗೆ ಹಾಲು ಬಿಸಿ ಮಾಡಿಕೊಟ್ಟೆ. ಇನ್ನು ಈ ಕಡೆ ಪಾತ್ರೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಒಗ್ಗರಣೆ ಹಾಕ್ಕೋಬೇಕು. ಆಯಿಲು ಮತ್ತು ಸಾಸಿವೆ, ಕರಿಬೇವು, ಒಣಮೆಣ್ಸಿನ್ಕಾಯಿ ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಾದಮೇಲೆ ನಾವೇನು ಅಲ್ಲಿ ಮಸಾಲೆ ಕಲಸಿಟ್ಕೊಂಡಿದ್ವಿ ಆಗಲೇ, ಅದನ್ನ ಇದ್ರೊಳಗಡೆ ಹಾಕಿ ಕುದಿಸ್ಕೋಬೇಕು. ಅದು ಕುದಿ ಬಂದಾದಮೇಲೆ ನಾವೇನು ಬೇಯಿಸಿಟ್ಕೊಂಡಿದ್ವಿ ಬೇಳೆ, ಅಕ್ಕಿ ಮತ್ತು ತರಕಾರಿನೆಲ್ಲ ಇದ್ರೊಳಗಡೆ ಹಾಕಿ ಮಿಕ್ಸ್ ಮಾಡಬೇಕು. ಆಗಲೇ ತರಕಾರಿ, ಅನ್ನ ಎಲ್ಲ ಬೇಯೋದಕ್ಕೆ ಉಪ್ಪು ಹಾಕಿದ್ದೀವಿ ಆಲ್ರೆಡಿ. ಇವಾಗ ಒಂದ್ಸಲಿ ನೋಡಿಕೊಂಡು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಇದು ನನ್ನ ಫಸ್ಟ್ ಲಾಂಗ್ ವಿಡಿಯೋ ಪೋಸ್ಟ್ ಮಾಡ್ತಾ ಇರೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.